ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಕನ್ನಡ ಎಡುಕೇರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವ ಸ್ವಾಗತ. ಮತ್ತೊಂದು BBAಗೆ ಸಂಬಂಧಪಟ್ಟಿರ್ತಕ್ಕಂತಹ ಲೋಕನಾಯಕರ ಮಧ್ಯದಲ್ಲಿ ಇದನ್ನ ಬರ್ದಿರ್ತಕ್ಕಂಥವ್ರು MV ಇನಾಮ್ದಾರ್ ಅಂತಕ್ಕಂತಹವರು. ಇಲ್ಲಿ ಅಂಬೇಡ್ಕರ್ ಅವರ ವಿಶೇಷ ಗುಣಗಳನ್ನ, ಅವ್ರಿಗಿರ್ತಕ್ಕಂತಹ ಸಾಮಾಜಿಕ ಬದ್ಧತೆಗಳನ್ನ, ಮತ್ತೆ ಅಂತಹ ಲೋಕನಾಯಕರ ಮಧ್ಯದಲ್ಲಿ ಒಬ್ಬ ದಲಿತರ ಶ್ರೇಷ್ಠ ನಾಯಕ ಅಂಬೇಡ್ಕರ್ ಅವರು ಬೆಳೆದು ಬಂದ ರೀತಿಯನ್ನ ಇಲ್ಲಿ ಕವಿಯವರು ನಮ್ಗೆ ತಿಳಿಸ್ತಾ ಹೋಗ್ತಾರೆ. ಅಂದ್ರೆ ಇಲ್ಲಿ ಲಂಡನ್ ನಲ್ಲಿ ನಡೆದಂತಹ ಒಂದು ಪರಿಷತ್ತನ ಮೀಟಿಂಗ್ ಅಲ್ಲಿ ಯಾವೆಲ್ಲ ವಿಚಾರಗಳು ಬಂತು, ಅದರಲ್ಲಿ ಅಂಬೇಡ್ಕರ್ ಅವರು ವಹಿಸಿದಂತಹ ಪ್ರಮುಖ ಪಾತ್ರ ಎಂತದ್ದು, ಅವರ ಒಂದು ಪ್ರಾಮುಖ್ಯತೆಯಿಂದ ಅಲ್ಲಿನ ನಾಯಕರು ಬೆಬ್ಬೆರಗಾದಂತಹದ್ದು ಯಾವ ರೀತಿಯಾಗಿ ಅಂತಕ್ಕಂಥದ್ದನ್ನ ಹೇಳ್ತಾ ಹೋಗ್ಬೋದು. ನಂತರ ಬ್ರಿಟಿಷರೇ ಬೆಚ್ಚಿ ಬೀಳ್ತಕ್ಕಂತಹ ಮತ್ತೆ ಬ್ರಿಟಿಷರ ದುರಾಡಳಿತವನ್ನ ಅವ್ರಿಗೆ ಮನಸ್ಸು ಮುಟ್ಟತಕ್ಕಂತಹ ವಾಗ್ದಾಳಿಗಳನ್ನ ಅವರು ನಡೆಸ್ತಾ ಅವರ ತಪ್ಪುಗಳನ್ನ ಇಂಡೈರೆಕ್ಟ್ ಆಗಿ ಅವ್ರಿಗೆ ತಿಳಿಸ್ತಕ್ಕಂತಹ ಪ್ರಯತ್ನವನ್ನ ಈ ಲೋಕನಾಯಕರ ಮಧ್ಯದಲ್ಲಿ ಅಂತಕ್ಕಂತಹ ಪಾಠದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ತಿಳಿಸ್ತಾ ಹೋಗ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ನಮ್ಮ ಭಾರತದ ಗೌರವಾನ್ವಿತರಲ್ಲಿ ಒಬ್ರು. ಯಾಕಂದ್ರೆ ಅವ್ರು ಇವತ್ತೇನಾದ್ರು ಸಂವಿಧಾನವನ್ನ ನಮ್ಮ ಮುಂದೆ ಕೊಡದೆ ಹೋಗಿದಿದ್ರೆ ಇನ್ನು ನಮ್ಮಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಸಂವಿಧಾನಗಳನ್ನ ಬರ್ತಿತ್ವೋ ಅಂತಕ್ಕಂಥದ್ದನ್ನ ನೆನೆಸ್ಕೊಂಡ್ರೆ ಒಂದು ರೀತಿ ಭಯ, ಬೆದರಿಕೆ ಎಲ್ಲ ಕೂಡ ಆಗುತ್ತೆ. ಯಾಕಂದ್ರೆ ಇಂತಹ ದೊಡ್ಡ ಪ್ರಜಾಪ್ರಭುತ್ವದ ದೇಶ ನಮ್ಮ ಭಾರತ ಅಂತಂದು ಹೇಳ್ಕೊಳ್ಳಿಕ್ಕೂ ನಮಗೂ ಒಂದು ರೀತಿ ಹೆಮ್ಮೆ. ಆ ಹೆಮ್ಮೆಗೆ ಕಾರಣೀಭೂತರು ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂತಂದ್ರೆ ತಪ್ಪಾಗಲ್ಲ. ನಂತರ ನಾವು ಈಗ ಲೆಸನ್ ಕಡೆ ಗಮನವನ್ನ ಕೊಡೋಣ. ಇಲ್ಲಿ ಸೈಮನ್ ಕಮಿಷನ್ ವರದಿ ಅನ್ವಯ, ಅಂದ್ರೆ ಸೈಮನ್ ಅಂತಕ್ಕಂತ ಒಂದು ಕಮಿಷನ್ ಇರುತ್ತೆ. ಆ ವರದಿಯ ಅನ್ವಯದಲ್ಲಿ ಭಾರತದ ಹೊಸ ಒಂದು ಸ್ಟೇಟ್ಗಳನ್ನ, ಅಂದ್ರೆ ರಾಜ್ಯಾಂಗಗಳನ್ನ ರೂಪಿಸ್ತಕ್ಕಂತಹ ಅದಕ್ಕೆ ಒಂದು ಸ್ವರೂಪವನ್ನ, ವಿಂಗಡಣೆಯನ್ನ ಮಾಡಬೇಕು ಅಂತಕ್ಕಂತಹದನ್ನ ನಿಭಾಯಿಸದಕ್ಕೆ ಭಾರತ ಹಾಗೂ ಬ್ರಿಟಿಷ್ನ ರಾಜಕೀಯ ಪಕ್ಷಗಳು ಮತ್ತೆ ಬ್ರಿಟಿಷ್ ಸರ್ಕಾರ ಒಟ್ಟಾಗಿ ಸೇರಿ ಚರ್ಚಿಸ್ತಕ್ಕಂತಹ ಲಂಡನ್ ನಲ್ಲಿ ಒಂದು ಪರಿಷತ್ನ ಕರೆಯಲಾಗಿರುತ್ತೆ. ಭಾರತದಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳ ನಾಯಕರನ್ನ ಮತ್ತೆ ವಿವಿಧ ಸಂಸ್ಥೆಗಳ ಪ್ರತಿನಿಧಿಗಳನ್ನ, ಅಲ್ಲಿನ ಅಧ್ಯಕ್ಷರುಗಳನ್ನ, ಪದಾಧಿಕಾರಿಗಳನ್ನ ಅಲ್ಲಿಗೆ ಆಹ್ವಾನಿಸಲಾಗಿತ್ತು. ಅದರಲ್ಲಿ ಅಂಬೇಡ್ಕರ್ ಅವರು ಒಬ್ಬ ದಲಿತ ನಾಯಕರ ಪ್ರತಿನಿಧಿಯಾಗಿ ಕೂಡ ಆಯ್ಕೆ ಆಗಿರ್ತಕ್ಕಂತಹದ್ದು. 2000 ವರ್ಷಗಳ ಇತಿಹಾಸವನ್ನು ನೋಡಿದಾಗ ಭಾರತದಲ್ಲಿ ಈ ಒಂದು ಮೀಟಿಂಗ್ ಅಲ್ಲಿ ಮೊದಲನೇ ಬಾರಿಗೆ ರಾಷ್ಟ್ರದಲ್ಲಿ ವಿಂಗಡಣೆ ಆಗ್ಬೇಕಾಗಿರ್ತಕ್ಕಂತಹ ರಾಜ್ಯಾಂಗ ರಚನೆಯನ್ನ ನಿರ್ಧರಿಸ್ತಕ್ಕಂತಹ ಸಭೆಯಲ್ಲಿ ಒಬ್ಬ ದಲಿತ ನಾಯಕರ ಪ್ರತಿನಿಧಿಯಾಗಿ ಪಾಲ್ಗೊಳ್ಳುವಂತಹ ಒಂದು ಘಟನೆ ಏನಿದೆ, ಅದು ಒಂದು ಐತಿಹಾಸಿಕ ಚಾರಿತ್ರೆಗಳಲ್ಲಿ ಪುಟಗಳಲ್ಲಿ ಬರಿತಕ್ಕಂತಹ ಒಂದು ವಿಷಯ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ಎಲ್ಲಾ ಪಕ್ಷಗಳು ಒಮ್ಮತದಿಂದ ರಾಜ್ಯಾಂಗದ ಸ್ವರೂಪವನ್ನ ನಿರ್ಧರಿಸಬೇಕು ಅಂತಕ್ಕಂಥದ್ದನ್ನ ಗೊತ್ತಾಗಿ ಕಾಂಗ್ರೆಸ್ ಮಾತ್ರ, ಅಂದ್ರೆ ಅಂದಿನ ಕಾಂಗ್ರೆಸ್ ಪಕ್ಷ ಅಲ್ಲಿ ಪರಿಷತ್ತನ್ನ ಬಹಿಷ್ಕರಿಸಿದ್ರಿಂದ ಅವರ ಪ್ರತಿನಿಧಿಗಳು ಅಲ್ಲಿ ಭಾಗವಹಿಸಿರ್ಲಿಲ್ಲ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದು. ನವೆಂಬರ್ 12, 1930 ಬ್ರಿಟನ್ನ ದೊರೆಗಳು ಪರಿಷತ್ತನ್ನ ಉದ್ಘಾಟನೆಯನ್ನ ಕೂಡ ಮಾಡ್ತಾರೆ. ಆಗಿನ ಅಲ್ಲಿನ ಪ್ರಧಾನಿಗಳಾಗಿರ್ತಕ್ಕಂತಹ ಮ್ಯಾಕ್ ಡೊನಾಲ್ಡರ್ ಅವರ ಅಧ್ಯಕ್ಷತೆಯಲ್ಲಿ ಅಧಿವೇಶನ ಕೂಡ ಪ್ರಾರಂಭ ಆಗುತ್ತೆ. ಮತ್ತೆ ಸಂಯುಕ್ತ ರಾಜ್ಯ ವ್ಯವಸ್ಥೆಯಲ್ಲಿ ನಮ್ಮ ದೇಶದ ಸಂಸ್ಥೆಗಳು ಅಲ್ಲಿ ಸೇರಿಸ್ಕೊಳ್ಳೋದಾಗಿ ಸಂಸ್ಥೆಗಳ ಪರವಾಗಿ ಬಂದಿರತಕ್ಕಂತಹ ಬಿಕಾನೇರ್ ಮಹಾರಾಜರು ಅಲ್ಲಿ ತಿಳಿಸ್ತಾರೆ. ನಂತರ ಜಯಾಕರ್ ಅವರು ಡೊಮಿನಿಯನ್ ಸ್ಟೇಟಸ್ ವ್ಯವಸ್ಥೆಯನ್ನ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಪುರಸ್ಕರಿಸಿದ್ರು
ಅಂದ್ರೆ ಅಲ್ಲಿ ಒಮ್ಮತದಿಂದ ಅದನ್ನ ಪುರಸ್ಕರಿಸುವಂತೆ ಮಾಡಿದ್ರು. ಮುಸ್ಲಿಂ ಪ್ರತಿನಿಧಿಗಳು ಸಂಯುಕ್ತ ರಾಜ್ಯ ವ್ಯವಸ್ಥೆಯನ್ನ ಒಪ್ಪಿ ವಾಯುವ್ಯ ಸಹ ಹದ್ದಿನ ಪ್ರದೇಶ ಮತ್ತು ಸಿಂಧ ಭಾಗ ಬೇರೆ ಸ್ವತಂತ್ರ ಪ್ರಾಂತ್ಯಗಳಾಗ್ಬೇಕಂತ ಅಂದ್ಬಿಟ್ಟು ಅವರು ಅಂದ್ರೆ ನಮ್ಗೆ ಸಪ್ರೇಟ್ ಆಗಿ ಬೇಕು ನಮಗೆ ಪ್ರಾಂತ್ಯಗಳು ಅಂತಕ್ಕಂತಹದನ್ನ ಕೇಳ್ತಾರೆ ಮುಸ್ಲಿಂ ಬಾಂಧವರು. ದಬ್ಬಾಳಿಕೆ ಕ್ರಮದಿಂದ ಬ್ರಿಟಿಷ್ ಆಡಳಿತ ಭಾರತದಲ್ಲಿ ಮುಂದುವರಿಯಲಿಕ್ಕೆ ಆಗದು ಅಂತಕ್ಕಂತಹದನ್ನ ಕೆಲವರು ಹೇಳ್ತಾರೆ. ಎನ್ ಜೋಶಿ ಅವರ ಹೊಸ ರಾಜ್ಯ ವ್ಯವಸ್ಥೆಯಲ್ಲಿ ಅಂದ್ರೆ ಅವ್ರು ಮಾಡಿರ್ತಕ್ಕಂತಹ ಒಂದು ವ್ಯವಸ್ಥೆಯಲ್ಲಿ ಕಾರ್ಮಿಕರಿಗೆ ಹೆಚ್ಚಿನ ಅಧಿಕಾರ ಅವಕಾಶಗಳು ಸಿಗಬೇಕು ಅಂತಕ್ಕಂಥದ್ದನ್ನು ಕೂಡ ಅಲ್ಲಿ ಪ್ರಸ್ತಾಪನೆಯನ್ನ ಕೂಡ ಮಾಡ್ತಾರೆ. ಸಂಯುಕ್ತ ರಾಜ್ಯ ವ್ಯವಸ್ಥೆಯನ್ನ ಮೀರ್ಜಾ ಅವರು ಅದನ್ನ ಸ್ವಾಗತವನ್ನ ಕೂಡ ಮಾಡ್ತಾರೆ. ಬ್ರಿಟಿಷ್ ಇಂಡಿಯಾದ 1/5 ಪಾಲು ಜನವರ್ಗದ ಪ್ರತಿನಿಧಿಯಾಗಿ ಮಾತನಾಡುತ್ತಿರುವುದನ್ನ ಹೇಳಿ ಅಂಬೇಡ್ಕರ್ ಅವರು ಗಂಭೀರವಾಗಿ ಭಾಷಣವನ್ನ ಕೂಡ ಆರಂಭಿಸ್ತಾರೆ. ಈಗಿನ ಸರ್ಕಾರದ ಬದಲು ಜನರಿಂದಲೇ ನಡಿಬೇಕಾಗಿರ್ತಕ್ಕಂತಹ ಸರ್ಕಾರ ಭಾರತಕ್ಕೆ ಬರ್ತಕ್ಕಂತಹದ್ದು ಒಳ್ಳೆಯದು, ಅದನ್ನ ನಾನು ಸ್ವಾಗತಿಸ್ತೇನೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಎಲ್ರಿಗೂ ಕೂಡ ಬೆರಗಾಗುತ್ತೆ. 150 ವರ್ಷಗಳ ಆಡಳಿತದಲ್ಲಿ ಏನು ಅನ್ಎಜುಕೇಟೆಡ್ಸ್ ಏನಿರ್ತಾರೆ, ದಲಿತ ವರ್ಗದವರು ಅಂದ್ರೆ ತುಳಿಯಲ್ಪಟ್ಟ ವರ್ಗದವರು, ಅಂದ್ರೆ ತುಳಿಯಲ್ಪಟ್ಟದ ವರ್ಗದವರಲ್ಲಿ ನಾಟ್ ಓನ್ಲಿ SC STs ಬರಲ್ಲ, ತುಂಬಾ ಜನ OBC ವರ್ಗದವರು ಕೂಡ ಇಲ್ಲಿ ಬರ್ತಾರೆ ಅಂತಕ್ಕಂತಹದ್ದು ವಿಶೇಷ. ಬ್ರಿಟಿಷರು ಏನೊಂದನ್ನ ಮಾಡಲಿಲ್ಲ, ಯೋಗ್ಯ ಕೂಲಿಯನ್ನ ಕೊಡದೆ ಬಂಡವಾಳಗಾರರನ್ನ ಬಡವರನ್ನ ಶೋಷಿಸ್ತಕ್ಕಂತಹ ಭೂಮಾಲೀಕರನ್ನ ಅಂದ್ರೆ ಅವರನ್ನ ತುಳಿತಕ್ಕಂತಹ ಭೂಮಾಲೀಕರನ್ನ ಅವರ ಕೈಯಲ್ಲಿ ಅಧಿಕಾರವಿದ್ದಲು ಕೂಡ ಅದನ್ನ ತಡೆಯಲಿಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾರೆ. ದೇಶದ ಹಿತರಕ್ಷಣೆ ವಿಷಯದಲ್ಲಿ ಅಖಂಡ ನಿಷ್ಠೆ ಉಳ್ತಕ್ಕಂತಹ ಆಡಳಿತ ನಮಗೆ ಬೇಕಾಗಿದೆ. ಎಲ್ಲಿಗೆ ವಿಧೇಯತೆ ಮುಗಿದು ಪ್ರತಿಭಟನೆ ಕೂಡ ಪ್ರಾರಂಭವಾಗುತ್ತದೆ ಅಂತಕ್ಕಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ನ್ಯಾಯದ ಅಗತ್ಯಕ್ಕಾಗಿ ಸಾಮಾಜಿಕ ಹಾಗೂ ಎಕನಾಮಿಕ್ ಅದರ ಅನ್ವಯಗಳಲ್ಲಿ ಬರ್ತಕ್ಕಂತಹ ಅದರ ನಿಯಮಗಳನ್ನ ನಾವು ತಿದ್ದುಬಳ್ತಕ್ಕಂತಹ ಧೈರ್ಯ ಉಳ್ಳವರು, ಅಧಿಕಾರ ಸ್ಥಾನದಲ್ಲಿ ಇರ್ತಕ್ಕಂಥವ್ರು, ಆ ಸಹಕಾರ ನಮಗೆ ಬೇಕಾಗಿದೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಡೊಮಿನಿಯಂ ಸ್ಟೇಟಸ್ ವ್ಯವಸ್ಥೆಯನ್ನು ನಾವು ಒಪ್ಪಿದರೂ ಕೂಡ ದಲಿತರ ಹಿತರಕ್ಷಣೆಗಾಗಿ ಅದರ ತಂತ್ರ ವಿಧಾನಗಳನ್ನ ಬೇರೆಯಾಗಿ ಅಳವಡಿಸಬೇಕಾಗುತ್ತದೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ನಮ್ಮ ಕಷ್ಟಗಳನ್ನ ಇನ್ನೊಬ್ರು ಪರಿಹರಿಸಲಾರರು, ನಾವೇ ಪರಿಹರಿಸ್ಕೊಳ್ಬೇಕಾದ್ರೆ ರಾಜ್ಯಾಧಿಕಾರ ನಮ್ಮ ಕೈಗೆ ಬರಲೇಬೇಕಾಗಿದೆ. ಮೊದಲ ಅಗತ್ಯ ಹೊಸ ಸಂವಿಧಾನ, ಜನರ ಸಮ್ಮತಿಯನ್ನ ಆಧರಿಸಬೇಕಾಗಿದೆ. ಅದಾಗದೆ ಬೇರೆಯ ದಾರಿ ಇಲ್ಲ ಅಂತಕ್ಕಂಥದ್ದನ್ನ ಅಂಬೇಡ್ಕರ್ ಅವರು ಅಲ್ಲಿ ನಿರ್ಭೀತಿಯಿಂದ ಭಾಷಣವನ್ನ ಮಾಡ್ತಾರೆ. ಖಚಿತವಾದ ವಿಚಾರಗಳನ್ನ ತುಂಬಾ ಪರಿಣಾಮವಾದಂತಹ ಪರಿಣಾಮವನ್ನ ಅಲ್ಲಿ ಬೀರ್ತಾ ಹೋಗ್ತವೆ. ಸಭೆಯಲ್ಲಿದ್ದಂತಹ ಬರೋಡಾದ ಮಹಾರಾಜರ ಕಣ್ಣಲ್ಲಿ ನೀರು ಕೂಡ ತುಂಬಿಕೊಂತವೆ. ಇವರ ಕ್ರಾಂತಿಕಾರ ಪಂಥದವರಿರಬಹುದು ಅಂತಕ್ಕಂಥದ್ದನ್ನ ಅವರು ಮತ್ತೆ ಹಿಂದೊಮ್ಮೆ ಬ್ರಿಟಿಷ್ ಗುಪ್ತ ಪೊಲೀಸರನವರಿಗೆ ಅನ್ಸಿರ್ತಕ್ಕಂತಹ ಈಗ ಬ್ರಿಟಿಷ್ ರಾಜಕಾರಣಿಗಳು ಅಂದುಕೊಳ್ಳುವಂತಾಯ್ತು ಅಂತಕ್ಕಂಥದ್ದನ್ನ ಯೋಚನೆ ಮಾಡ್ತಾರೆ. ಆದ್ರೆ ಪತ್ರಿಕೆಗಳು ಅವರ ಧೋರಣೆಯನ್ನ ಅಂದ್ರೆ ಅವರು ಏನು ವಾಗ್ದಾಳಿಗಳನ್ನ ನಡೆಸ್ತವೆ ಅದನ್ನ ಪ್ರಶಂಸನೆಯನ್ನ ಕೂಡ ಮಾಡ್ತಾರೆ. ಭಾರತದಲ್ಲಿನ ದಲಿತರ ಸ್ಥಿತಿಗಳನ್ನ ಕುರಿತು ಅವರು ತಳಿತಕ್ಕಂತಹ ಧೋರಣೆಗಳ ಕುರಿತು ಬ್ರಿಟಿಷರ ಕಣ್ಣು ಅಂದ್ರೆ ಮುಚ್ಚಿರ್ತಕ್ಕಂತಹ ಕಣ್ಣು ತೆರೆದಂತಾಗುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಸಕಲ ಸದಸ್ಯರ ಅಧಿವೇಶನದ ನಂತರ ಉಪಸಮಿತಿಗಳನ್ನ ಕೂಡ ಅಲ್ಲಿ ಮಾಡ್ತಾ ಹೋಗ್ತಾರೆ. ಅಂದ್ರೆ ಒಂದು ಸಮಿತಿ ಇದ್ರೆ ಅದರ ಅಂಡರ್ ಅಲ್ಲಿ ಬೇಜಾನ್ ಉಪಸಮಿತಿಗಳು ಕೂಡ ಬರುತ್ತೆ. ಯಾಕಂದ್ರೆ ಒಂದೇ ಅಂಡರ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಾವು ಕಾಮರ್ಸ್ ಆಗಿರೋದನ್ನ ಫಿನಾನ್ಸ್ ಅಂತಾನೆ ತಗೊಳ್ಳೋಣ. ಫಿನಾನ್ಸ್ ಅಲ್ಲಿ ಎಷ್ಟು ಸಬ್ ಡಿವೈಡೆಡ್ ಫಿನಾನ್ಸ್ ಡಿಪಾರ್ಟ್ಮೆಂಟ್ಸ್ ಕೂಡ ಬರ್ತವೆ. ಅವು ಎಲ್ಲವನ್ನ ಒಗ್ಗೂಡಿ ಆಗ್ತಕ್ಕಂತಹದ್ದೇ ಫಿನಾನ್ಸ್. ಆ ರೀತಿಯಾಗಿ
ಪ್ರತಿಯೊಂದು ಸಂಸ್ಥೆಗಳಿಗೂ ಕೂಡ ಉಪಸಮಿತಿಗಳು, ಪ್ರತಿಯೊಂದು ಸಂಸ್ಥೆಗೂ ಕೂಡ ಉಪಸಮಿತಿಗಳು ಕೂಡ ಇರುತ್ತೆ ಅಂತಕ್ಕಂಥದ್ದನ್ನ ನಾವು ಮೊದಲೇ ಯೋಚನೆ ಮಾಡಬೇಕು. ಅದೇ ರೀತಿಯಾಗಿ ಇಲ್ಲಿ ಕೂಡ ಅವರು ಮಾಡ್ತಾರೆ. ಆ ಅಂಬೇಡ್ಕರರು ಒಂದನ್ನುಳಿದು 8 ಸಮಿತಿಗಳಲ್ಲಿ ಇದ್ರು. ಅಂದ್ರೆ ಇಲ್ಲಿ 9 ಸಮಿತಿಗಳು ಇರುತ್ತೆ, ಅದರಲ್ಲಿ ಅವರು 8 ಸಮಿತಿಗಳಲ್ಲಿ ಇರ್ತಾರೆ. ಅವರು ಮಾಡಿದ ಅತ್ಯಂತ ಮಹತ್ವದ ಕಾರ್ಯ ಅಂದ್ರೆ ಮೂಲಭೂತ ಹಕ್ಕುಗಳನ್ನ ಕುರಿತು ಘೋಷಣೆಯನ್ನ ಕೂಡ ಅವರು ತಯಾರನ್ನ ಮಾಡ್ತಾರೆ. ಅದರ ಒಂದು ಏನು ಪ್ರಿಲಿಮಿನರಿ ಅಂತಕ್ಕಂಥದ್ದು ಅಂದ್ರೆ ಒಂದು ರೀತಿ ಫಸ್ಟೇ ಬಿಡ್ತಾರೆ. ಪ್ರಿಲಿಮಿನರಿ ಅಂದ್ರೆ ಫಸ್ಟೇ ಬಿಟ್ಟು ಈ ರೀತಿಯಾಗಿ ನಾವು ಡೆವಲಪ್ ಮಾಡಬೇಕು ಅಂತಕ್ಕಂಥದ್ದನ್ನ ಇದೆ, ನೀವು ಇದಕ್ಕೆ ಒಪ್ಪಿಗೆಯನ್ನ ಕೊಟ್ರೆ ನಾವು ಫಿಕ್ಸ್ಡ್ ಆಗಿ ಮತ್ತೆ ಕಳಿಸ್ಕೊಡ್ಬಹುದು ಅಂತಕ್ಕಂಥದ್ದನ್ನ ಪ್ರಿಲಿಮಿನರಿ ಅಂತಾರೆ. ಅಂದ್ರೆ ಇದು ಗೋರ್ಮೆಂಟ್ಸ್ ಗಳಲ್ಲಿ ನಡೀತವೆ. ಎಷ್ಟೋ ಗೋರ್ಮೆಂಟ್ಸ್ ಗಳಲ್ಲಿ ಫಸ್ಟ್ ಪ್ರಿಲಿಮಿನರಿ ಬಿಟ್ಟು ಆಮೇಲೆ ಖಚಿತವಾಗಿರ್ತಕ್ಕಂತಹ ಮಾಹಿತಿಯನ್ನ ಕಳಿಸ್ಕೊಡ್ತಾರೆ. ಅದೇ ರೀತಿಯಾಗಿ ಇವರು ಭಾರತಕ್ಕೆ ಕಳಿಸಿ ದೇಶಾದ್ಯಂತ ಇರ್ತಕ್ಕಂತಹ ದಲಿತರನ್ನು ಅದನ್ನ ಪುರಸ್ಕರಿಸಿ ತಂತಿಗಳನ್ನ ಕಲಿಸುವಂತೆ ಅವರು ಮಾಡ್ತಾರೆ. ಅಲ್ಪಸಂಖ್ಯಾತರ ಉಪಸಮಿತಿ ತನ್ನ ವರದಿಯ ಕೊನೆಯಲ್ಲಿ ಅಲ್ಲಿ ಹೇಳ್ತಾರೆ, ನಿಮ್ಮ ವರ್ಗಗಳು ಹಾಗೂ ಅಲ್ಪಸಂಖ್ಯಾತರ ಬೇಡಿಕೆಗಳನ್ನ ಈಡೇರುವಂತಾಗದಿದ್ದಲ್ಲಿ ಸ್ವಯಾಧಿಕಾರದತ್ತ ಯಾವ ರಾಜ್ಯಾಂಗ ವ್ಯವಸ್ಥೆಯನ್ನು ನಾವು ಒಪ್ಪುವುದಿಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಅವರು ಹೇಳ್ತಾರೆ. ಬೇರೆ ಬೇರೆ ಉಪಸಮಿತಿಗಳ ಕಾರ್ಯಕಲಾಪಗಳನ್ನ ಅವರು ತೊಡಗ್ತಾ ಇರ್ತಾರೆ. ಅಂಬೇಡ್ಕರ್ ಅವರು ಲೇಖನ, ಪತ್ರಿಕಾಗೋಷ್ಠಿಗಳು, ಬ್ರಿಟಿಷ್ ಧುರೀಣರೊಡನೆ ಸಂದರ್ಶನಗಳು ಅಂದು ಹಲವಾರು ವಿಧದಲ್ಲಿ ತಮ್ಮ ನಿಲುವಿಗೆ ಬೆಂಬಲವನ್ನ ಕೂಡ ಅವರು ಗಳಿಸ್ತಾ ಹೋಗ್ತಾರೆ. ಅವರನ್ನ ಸಮರ್ಥಿಸಿಕೊಳ್ಳುವುದಕ್ಕೆ ಅಂತಂದ್ರೆ ಪಾರ್ಲಿಮೆಂಟ್ ನ ಸದಸ್ಯರ ನಿಯೋಗ ಬಂದು ಲಾರ್ಡ್ ಶಾಮ್ಹೆಯವರನ್ನ ಕಂಡುತ್ತೆ. ವಿಷಯ ಪಾರ್ಲಿಮೆಂಟ್ ನಲ್ಲಿ ಚರ್ಚೆಗೆ ಬಂದಾಗ ಐಸಾಕ್ ಫುಟ್ ಅವರು ಇನ್ನು ಮುಂದೆ ನಿಯಮ ವರ್ಗದವರನ್ನ ಕಡೆಗಣಿಸುವಂತಿಲ್ಲ ಅಂತಕ್ಕಂಥದ್ದನ್ನ ಎಚ್ಚರಿಕೆಯನ್ನ ಕೂಡ ನೀಡ್ತಾರೆ. ವಿಧಾನಸಭೆಗಳಲ್ಲಿ ಬೇರೆ ಬೇರೆ ಜಾತಿಯವರಿಗೆ ಸಿಕ್ಕಬೇಕಾಗಿರ್ತಕ್ಕಂತಹ ಸ್ಥಾನಗಳ ವಿಷಯದಲ್ಲಿ ಮತ್ತು ಚುನಾವಣೆಯ ವಿಧಾನ ವಿಷಯದಲ್ಲಿ ಭಿನ್ನಾಭಿಪ್ರಾಯಗಳು ಬಂದದ್ದರಿಂದ ಅವತ್ತಿನ ಪರಿಷತ್ತನ್ನ ಮುಂದೂಡಿಕೆ ಮಾಡಲಾಯಿತು. ಕಾಂಗ್ರೆಸ್ನ ಪ್ರತಿನಿಧಿಗಳು ಅದನ್ನ ಭಾಗವಹಿಸಲಿಲ್ಲ ಅನ್ನುವುದು ಒಂದು ಕಾರಣ ಕೂಡ ಅಲ್ಲಿ ಆಗಿರುತ್ತೆ. ಪರಿಷತ್ನಲ್ಲಿ ಒಮ್ಮತದ ಒಂದು ರಾಜ್ಯಾಂಗ ರಚನೆಯನ್ನ ರೂಪಿಕೊಳ್ಳುವುದರಿಂದ ಸಮಗ್ರ ಅಂದ್ರೆ ಎಂಟೈರ್ ಭಾರತದ ಒಂದು ಕಲ್ಪನೆ ಏನಾಗಿರುತ್ತೆ ಮೊದಲನೇ ಬಾರಿಗೆ ಸ್ಪಷ್ಟವಾಗಿ ಅವತ್ತು ಮೂಡಿರುತ್ತೆ. ಅಲ್ಲದೆ ನಿಮ್ಮ ವರ್ಗದವರನ್ನ ಅಂದ್ರೆ ದಲಿತ ವರ್ಗದವರನ್ನ ರಾಜಕೀಯ ಕ್ಷೇತ್ರದಲ್ಲಿ ಖಚಿತವಾದಂತಹ ಒಂದು ಸ್ಥಾನವನ್ನ ದೊರಕುವಂತೆ ಅವರು ಮಾಡ್ತಾರೆ. ಅಂಬೇಡ್ಕರ್ ಅಂತಹ ಸಮರ್ಥ ಮುಖ ದಲಿತರಿಗೆ ಬೇರೆಲ್ಲಿಯೂ ಕೂಡ ದೊರಕಿರೋದಿಲ್ಲ ಅಂತಕ್ಕಂಥದ್ದನ್ನ ಆಗಿನ ಪರಿಷತ್ನಲ್ಲಿ ಎತ್ತಿ ತೋರಿಸಿರುತ್ತೆ. ಅಂತಹ ಮಹತ್ವದ ಕೆಲಸಗಳ ಮಧ್ಯದಲ್ಲೂ ಕೂಡ ಅಂಬೇಡ್ಕರ್ ಅವರು ಬಿಡುವನ್ನ ಮಾಡಿಕೊಂಡು 3 ಪೆಟ್ಟಿಗೆ ತುಂಬುವಂತಹ ಪುಸ್ತಕಗಳನ್ನ ಖರೀದಿಸಿ ಭಾರತಕ್ಕೆ ಕೂಡ ಕಳಿಸ್ಕೊಡ್ತಾರೆ. ಅವರು ಲಂಡನ್ ಬಿಡುವ ಮೊದಲು 3 ಸಂತೋಷದ ವಿಷಯಗಳನ್ನ ಕೂಡ ತರ್ತಾರೆ. ಮಹಾಡ ಕೆರೆಯ ಮೊಕದ್ದಮೆಯನ್ನ ಅಂದ್ರೆ ದಲಿತ ವರ್ಗದವರು ಜಯಶಾಲಿಗಳು ಆಗಿರ್ತಾರೆ. ಮತ್ತೆ ಅಂಬೇಡ್ಕರರು ಮುಂಬೈ ಪರಿಷತ್ತಿಗೆ ನಾಮಕರಣ ಕೂಡ ಮಾಡಲಾಗಿರುತ್ತೆ. ಹೊರಡುವಾಗ ಯೋಚಿಸಿದಂತೆ ಜನತಾ ಪತ್ರಿಕೆ ಕೂಡ ಅಲ್ಲಿ ಅಂದ್ರೆ ಜನತಾ ಕಷ್ಟಗಳ ಪತ್ರಿಕೆ ಅದು ಆಗಿರುತ್ತೆ ಅಂತಕ್ಕಂಥದ್ದು ನನ್ನ ಭಾವನೆ. ಅದು ಕೂಡ ಪ್ರಾರಂಭ ಆಗುತ್ತೆ. ನಂತರ ಫೆಬ್ರವರಿ ತಿಂಗಳ ಕೊನೆಯಲ್ಲಿ ಅಂಬೇಡ್ಕರ್ ಅವರು ಲಂಡನ್ನಿಂದ ಹಿಂತಿರುಗಿದಾಗ ಅವ್ರಿಗಾಗಿ ಭವ್ಯವಾಗಿರ್ತಕ್ಕಂಥ ಸ್ವಾಗತ ಕೂಡ ಕಂಡಿರುತ್ತೆ. ಅಲ್ಪಸಂಖ್ಯಾತರ ಸಮಸ್ಯೆಯನ್ನ ಬಗೆಹರಿಸದೆ ಭಾರತದ ರಾಜಕೀಯ ಯಾವುದೇ ರೀತಿಯಾಗಿರ್ತಕ್ಕಂತಹ ಇತ್ಯರ್ಥ ಆಗೋದಿಲ್ಲ. ಅಗತ್ಯವಾಗಿರ್ತಕ್ಕಂತಹ ಹಿತರಕ್ಷಣೆ ಸಂವಿಧಾನದಲ್ಲಿ ಇರಬೇಕು ಅಂತಕ್ಕಂತಹ ಮುಂದೆ ನಡೆದಂತಹ ಸಭೆ ಸಮ್ಮೇಳನಗಳಲ್ಲಿ ಅವರು ತಮ್ಮ ನಿಲುವನ್ನ ಹೇಳ್ತಾ ಹೋಗ್ತಾರೆ. ನಂತರ ದಂಡು ಮೇಜಿನ ಷರತ್ನಲ್ಲಿ ಅವರು ಮಾಡಿದ ಕಾರ್ಯದ ವರದಿಯನ್ನ ಒಂದು ಸಭೆಯಲ್ಲಿ ಅಂಗೀಕರಿಸ್ತಾ ಹೋಗ್ತಾರೆ. ಅದುವರೆಗೂ ತಡೆಯಲ್ಲಿ ಇಡಲಾಗಿರ್ತಕ್ಕಂತಹ ನಾಸಿಕ ಸತ್ಯಾಗ್ರಹವನ್ನ ಮತ್ತೆ ಪ್ರಾರಂಭಿಸಬೇಕಂತಹ ಬೇಡಿಕೆ ಬಲಗೊಂಡಿರೋದ್ರಿಂದ ಪವರ್ಗೊಂಡಿರೋದ್ರಿಂದ ಅಂಬೇಡ್ಕರ್ ಅವರು ಕೂಡಲೇ ಅಲ್ಲಿಗೆ ಹೋಗಿ
ಹೋರಾಟವನ್ನ ಶಾಂತಿಯುತವಾಗಿ ಸುವ್ಯವಸ್ಥೆಯಿಂದ ಮುಂದುವರಿಸಬೇಕು ಅಂತಕ್ಕಂಥದ್ದನ್ನ ಹೇಳ್ತಾರೆ. ಚಿರನೆರಳದ ಅರಣ್ಯ ಸತ್ಯಾಗ್ರಹದಲ್ಲಿ ಆ ಅಪರಾಧಿತರ ಪರವಾಗಿ ಕೋರ್ಟಿನಲ್ಲಿ ವಾದಿಸಬೇಕಾಗಿರೋದ್ರಿಂದ ಅವರು ನಿಯೋಜಿತರಾಗಿ ಹೋಗಿ ಬರ್ತಾರೆ. ಸರ್ಕಾರದ ವಿರುದ್ಧ ಅವರು ಅಂದ್ರೆ ವಾದವನ್ನ ಮಾಡ್ಬೇಕಾದಂತಹ ಬರುತ್ತೆ. ಅವರು ದೇಶಾಭಿಮಾನವೇ ಅಪರಾಧಿವಾಗಿರುವಾಗ ಅವರನ್ನು ರಕ್ಷಿಸುವುದೇ ದೇಶದ್ರೋಹ ಆಗುತ್ತದೆ ಅಂತಕ್ಕಂಥದ್ದನ್ನ ಠಾಣಾ ಅಂದ್ರೆ ಪೊಲೀಸ್ ಠಾಣೆ ನ್ಯಾಯಾಲಯದಲ್ಲಿ ಕೂಡ ಹೇಳ್ತಾರೆ. ಠಾಣಾ ನ್ಯಾಯಾಲಯ ಅಂದ್ರೆ ಇದು ಮುಂಬೈಯಲ್ಲಿರ್ತಕ್ಕಂತಹ ಠಾಣಾ. ಉದ್ದಕ್ಕೂ ಬೆಳೆದ ವಿಚಾರಣೆಯ ಕೊನೆಯಲ್ಲಿ 46 ಅಪರಾಧಿಯನ್ನ 17 ಜನರು ಬಿಡುಗಡೆಯಾಗ್ತಾರೆ. ಲಂಡನ್ ಪರಿಷತ್ನಲ್ಲಿ ಅವರ ಕಾರ್ಯ ಅವರ ಮಾತಿಗೆ ಮೆಚ್ಚಿ ಮನ್ನಣೆಯನ್ನು ಕೂಡ ತಂದಿರುತ್ತೆ. ಅವರ ಪ್ರಯತ್ನಗಳು ಫಲವನ್ನ ನೀಡ್ತಾ ಹೋಗುತ್ತೆ. ಪೊಲೀಸ್ ಇಲಾಖೆಯಲ್ಲಿ ದಲಿತ ವರ್ಗದವರು ಪ್ರವೇಶವನ್ನು ಕೂಡ ಕೊಡಬಹುದು ಅಂತಕ್ಕಂಥದ್ದನ್ನ ಸರ್ಕಾರ ಕೂಡ ಒಪ್ಪಿಕೊಳ್ಳುತ್ತೆ. ದೇಶದಲ್ಲಿಯ ರಾಜಕೀಯ ಸನ್ನಿವೇಶವನ್ನ ಕ್ಷಿಪ್ರಗತಿಯಿಂದ ಬದಲಾವಣೆಗೊಂಡಿದ್ದು ಬ್ರಿಟಿಷ್ ಪ್ರಧಾನಿಯ ಸೂಚನೆ ಮೇರೆಗೆ 1931 ಜನವರಿ 26ರಂದು ಗಾಂಧೀಜಿಯವರನ್ನ ಕೂಡ ಜೈಲಿನಿಂದ ಬಿಡುಗಡೆ ಮಾಡಲಾಗುತ್ತೆ. ಮಾರ್ಚ್ ನಲ್ಲಿ ಅವರ ವೈಸರಾಯರಾಗಿದ್ದಂತಹ ಐರ್ವಿನ್ ಅವರೊಂದಿಗೆ ನಡೆಸಿದಂತಹ ಮಾತುಕತೆಗಳ ಪರಿಣಾಮವಾಗಿ ಸತ್ಯಾಗ್ರಹವನ್ನ ನಿಲ್ಲಿಸಿ 2ನೇ ದುಂಡು ಮೇಜಿನ ಷರತ್ತಿನಲ್ಲಿ ಭಾಗವಹಿಸ್ಲಿಕ್ಕೆ ಅಂಬೇಡ್ಕರ್ ಅವರು ಕೂಡ ಒಪ್ಪಿಗೆಯನ್ನ ಸೂಚಿಸಿದ್ರು ಅಂತಕ್ಕಂಥದ್ದನ್ನ ಇಲ್ಲಿ ಕವಿಯವರು ಹೇಳ್ತಾ ಹೋಗ್ತಾರೆ ಅಂತಂದು ಹೇಳ್ತಾ ಈ ಒಂದು ಪಾಠವನ್ನ ಮುಗಿಸಿದ್ದಾರೆ. ಇನ್ನೂ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಿದ ತಮ್ಮೆಲ್ಲರಿಗೂ ನನ್ನ ಆತ್ಮೀಯವಾಗಿರ್ತಕ್ಕಂತಹ ಧನ್ಯವಾದಗಳನ್ನ ತಿಳಿಸ್ತಾ ಹೋಗ್ತೇನೆ. ಧನ್ಯವಾದಗಳು.